ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್. 2025ರಲ್ಲಿ ನಡೆಯುವಂತಹ ಟಿಇಟಿ ಪರೀಕ್ಷೆಗೆ ಅಧಿಸೂಚನೆಯನ್ನು ಹೊರಡಿಸಿದ್ದು, ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಆಗಿ ಅರ್ಜಿ ಸಲ್ಲಿಕೆ, ಅರ್ಜಿ ಶುಲ್ಕ ಹಾಗೂ ಅತಿ ಶೀಘ್ರದಲ್ಲೇ ಹೊರಡಿಸಲಾಗಿರುವಂತಹ ಶಿಕ್ಷಕರ ನೇಮಕಾತಿ ಬಗ್ಗೆ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ಇಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಟಿಲ್ ಎಂಡ್ವರೆಗೂ ನೋಡಿದಲ್ಲಿ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋದಲ್ಲಿ ಲಭ್ಯ. ಹಾಗೆ ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಐಮೆನ್ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ. ನೋಡಿ, ಇಲ್ಲಿ ಮಾಹಿತಿಗೆ ಬರುತ್ತಾದರೆ ಟಿಇಟಿ ಪರೀಕ್ಷೆಯ ದಿನಾಂಕ ಹೀಗಿರುತ್ತೆ ನೋಡಿ. ಟಿಇಟಿ ಪರೀಕ್ಷೆ ಪತ್ರಿಕೆ 1ಕ್ಕೆ ಸಂಬಂಧಿಸಿದಂತೆ ದಿನಾಂಕವನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. 7 ಡಿಸೆಂಬರ್ 2025 ಭಾನುವಾರ ಬೆಳಿಗ್ಗೆ 9:30ರಿಂದ ಹಿಡಿದು 12 ಗಂಟೆಯವರೆಗೆ ಪೇಪರ್ 1ಕ್ಕೆ ಪರೀಕ್ಷೆ ನಡೆಯುತ್ತೆ. ನೆಕ್ಸ್ಟ್ ಹಾಗೆ ಪೇಪರ್ 2ಕ್ಕೆ ನಡೆಯುವಂತಹ ಪರೀಕ್ಷೆ ಅದೇ ದಿನದಂದು ಮಧ್ಯಾಹ್ನ 2ರಿಂದ ಸಂಜೆ 4:30ರವರೆಗೂ ಪೇಪರ್ 2ಕ್ಕೆ ಪರೀಕ್ಷೆ ನಡೆಯುತ್ತೆ. ಪೇಪರ್ 1 ಬಂದು 1ರಿಂದ 5ನೇ ತರಗತಿವರೆಗೆ, ಹಾಗೆ ಪೇಪರ್ 2 6th ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ವರೆಗೂ ಎಲಿಜಿಬಲ್ ಇರುತ್ತೆ. ಓಕೆನಾ. ಅಭ್ಯರ್ಥಿಗಳು ಇಲ್ಲಿ ತಿಳಿಸಿರುವಂತಹ ವೆಬ್ಸೈಟ್ ಮುಖಾಂತರವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವ ದಿನಾಂಕ, ಪ್ರಾರಂಭದ ದಿನಾಂಕ 23 ಅಕ್ಟೋಬರ್ 2025ರಿಂದ ಹಿಡಿದು 9 ನವೆಂಬರ್ 2025ರವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರೀಕ್ಷಾ ಶುಲ್ಕದ ವಿವರ. ಅಭ್ಯರ್ಥಿಗಳು ಇಲ್ಲಿ ಒಂದಷ್ಟು ಗಮನಿಸ್ತಾ ಹೋಗಬೇಕು. ನೋಡಿ, ಇಲ್ಲಿ ತಿಳಿಸಿರುವಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 2A 2B 3A ಮತ್ತು 3B ಈ ಅಭ್ಯರ್ಥಿಗಳು ಪತ್ರಿಕೆ 1 ಅಥವಾ ಪತ್ರಿಕೆ 2 ಯಾವುದಾದರೂ ಒಂದಕ್ಕೆ 700 ರೂಪಾಯಿ 700 ಫೀಸ್ ಪೇಮೆಂಟ್ ಇರುತ್ತೆ. ಆದರೆ ಪೇಪರ್ 1 ಪೇಪರ್ 2ಕ್ಕೆ ಸೇರಿದ್ರೆ ಟೋಟಲ್ ಅಮೌಂಟ್ ಬಂದು 1000 ರೂಪೀಸ್ ಅಮೌಂಟ್ ಫೀಸ್ ಪೇಮೆಂಟ್ ಇರುತ್ತೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ನೋಡಿ, ಪೇಪರ್ 1ಕ್ಕೆ ಯಾವುದಾದ್ರೂ ನೀವು ಅರ್ಜಿಯನ್ನು ಸಲ್ಲಿಸೋದಾದರೆ 300 ಇರುತ್ತೆ. ಇಲ್ಲ ಪೇಪರ್ 1 ಮತ್ತು ಪೇಪರ್ 2ಕ್ಕೂ ನೀವು ಅರ್ಜಿಯನ್ನು ಸಲ್ಲಿಸೋದಾದರೆ ನೀವು 500 ರೂಪಾಯಿಯನ್ನು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಆದರೆ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ಇವರಿಗೆ ವಿನಾಯಿತಿ ಇರುತ್ತೆ. ಅಂದರೆ ಇವರಿಗೆ ಮಾತ್ರ ಫೀಸ್ ಶುಲ್ಕ, ಯಾವುದೇ ಶುಲ್ಕ ಇವರಿಗೆ ಇರೋದಿಲ್ಲ. ಓನ್ಲಿ ಫಾರ್ ಅದರ್ಸ್ ಅಂಡ್ SC/ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅಧಿಸೂಚನೆಯಲ್ಲಿ ತಿಳಿಸಿರುವಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಎಂಬ ಮಾಹಿತಿಯನ್ನು ಅಲ್ಲಿ ತಿಳಿಸಿದ್ದಾರೆ. ಈ ಒಂದು ವೆಬ್ಸೈಟ್ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಅಬ್ಸರ್ವ್ ಮಾಡಿ. ಟಿಇಟಿ ಪರೀಕ್ಷೆ ಆನ್ಲೈನ್ ಮುಖಾಂತರವೇ, ಕಂಪ್ಯೂಟರ್ ಬೇಸ್ಡ್ ಮುಖಾಂತರವೇ ನಡೆಯುತ್ತೆ ಅಂತ ಹೇಳಿದ್ರು. ಆದರೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಆನ್ಲೈನ್ ಬದಲಿಗೆ ಆಫ್ಲೈನ್ ಮುಖಾಂತರವೇ, ಅಂದ್ರೆ OMR ಶೀಟ್ ಬೇಸ್ಡ್ ಮುಖಾಂತರವೇ ನಿಮಗೆ ಟಿಇಟಿ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಟಿಇಟಿ ಕ್ವಾಲಿಫಿಕೇಶನ್ಗೆ ಸಂಬಂಧಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಲಾಗುವುದು ಸ್ನೇಹಿತರೆ. ಹಾಗೆ ಇಲ್ಲಿ ತಿಳಿಸಿರುವಂತೆ ಪೇಪರ್ 1 ಪೇಪರ್ 2ಕ್ಕೆ ಸಂಬಂಧಂತೆ ಸೇಮ್ ದಿನಾಂಕ, ಒಂದೇ ದಿನಾಂಕದಲ್ಲೇ ಶಿಕ್ಷಕ ಅರ್ಹತಾ ಪರೀಕ್ಷೆ ಪೇಪರ್ 1 ಪೇಪರ್ 2 ಪರೀಕ್ಷೆಗಳು ನಡೆಯಲಿದೆ. ಇದರ ಫಲಿತಾಂಶ ಡಿಸೆಂಬರ್ 30ರ ಒಳಗೆ ಫಲಿತಾಂಶ ಪ್ರಕಟಿಸಲಾಗುವುದು ಅಂತ ಹೇಳಿದರೆ ಸ್ನೇಹಿತರೆ. ಜೊತೆಗೆ ಕಲ್ಯಾಣ ಕರ್ನಾಟಕ ಸೇರಿದಂತೆ 18,000 ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಸಿಇಟಿ ಪರೀಕ್ಷೆಗಳನ್ನ, ಅಂದ್ರೆ ನೇಮಕಾತಿ ಪರೀಕ್ಷೆಗಳನ್ನ ನಡೆಸಲಾಗುವುದು. ಜೊತೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮುಂದಿನ ಶೈಕ್ಷಣಿಕ ವರ್ಷದ ವೇಳೆಗೆ ನೇಮಕಾತಿ ಆದೇಶ ನೀಡಲಾಗುವುದು ಎಂದು ಶಾಲಾ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಈ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಟಿಇಟಿ ಪರೀಕ್ಷೆಗಳು ಆದ ನಂತರ, ಫಲಿತಾಂಶಗಳು ಬಂದ ನಂತರ ಈ ಒಂದು ಆದೇಶಗಳು ಹಂತ ಹಂತವಾಗಿ ನಡೆಯಲಿದೆ ಅಂತ ಹೇಳ್ತಾ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಐಮೆನ್ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ.